ओम शांति। मीठे बच्चे, बाप आया है तुम्हें घर की राह बताने. ಮಧುರ ಮಕ್ಕಳೇ, ಶಿವತಂದೆ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಮನೆಯ ದಾರಿಯನ್ನು ತೋರಿಸಲಿಕ್ಕೆ. तुम आत्मा अभिमानी होकर रहो तो यह राह सहज देखने में आएगा. ನೀವು ಆತ್ಮಾಭಿಮಾನಿಗಳಾಗಿದ್ದಾಗ ಈ ಒಂದು ದಾರಿ ನಿಮಗೆ ನೋಡಲಿಕ್ಕೆ ಈಸಿಯಾಗಿ ಕಾಣುತ್ತೆ. ಪ್ರಶ್ನೆ, ಸಂಗಮ್ पर कौन सी ऐसी नॉलेज मिलती है जिससे सतयुगी देवताए मोह जीत कहलाए. ಬಾಬಾ ಕೇಳ್ತಿದ್ದಾರೆ, ಸಂಗಮ ಯುಗದಲ್ಲಿ ಯಾವ ಜ್ಞಾನ ನಿಮಗೆ ಸಿಗುತ್ತೆ, ಇದರ ಕಾರಣದಿಂದ ಸತ್ಯುಗದಲ್ಲಿರುವಂಥ ದೇವತೆಗಳು ಕೂಡ ಮೋಹಜೀತರು ಅಂತ ಹೇಳಲಾಗತ್ತೆ. ಯಾವ ಜ್ಞಾನ ಸಿಗತ್ತೆ? ಅಮರ ಕಥಾ ಸುನ್ಕರ್ ಅಮರ ಆತ್ಮ ಕಿ ನಾಲೆಡ್ಜ್. ಅಮರ ಕಥೆಯನ್ನು ಕೇಳಿ ಅಮರ ಆತ್ಮಗಳಾಗುವಂಥ ಜ್ಞಾನ. ಜ್ಞಾನ ಮಿಲಾ ಹೈ ಅವಿನಾಶಿ ಬನಾ ಬನಾಯ ಡ್ರಾಮಾ. ನಿಮಗೆ ಜ್ಞಾನ ಸಿಕ್ಕಿದೆ, ಇದು ಅವಿನಾಶಿ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ನಾಟಕ. ಹರ್ ಏಕ್ ಆತ್ಮ ಅಪನ ಅಪನ ಪಾರ್ಟ್ ಬಜಾತಿ ಹೈ. ಪ್ರತಿಯೊಂದು ಆತ್ಮನೂ ಕೂಡ ತನ್ನ ತನ್ನ ಪಾತ್ರಗಳನ್ನು ಅಭಿನಯಿಸ್ತವೆ. ವ ಏಕ್ ಶರೀರ್ ಚೋಡ್ ದೂಸರಾ ಲೇತಿ ಹೈ. ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಇಸ್ಮೇ ರೋನೆ ಕಿ ಬಾತ್ ನಹಿ. ಇದರಲ್ಲಿ ಅಳುವಂಥ ಪ್ರಶ್ನೆ ಇಲ್ಲ. ಇಸಿ ನಾಲೆಡ್ಜ್ ಸೆ ಸತ್ಯುಗಿ ದೇವತಾओं ಮೋಹಜೀತ್ ಕಹಾ ಜಾತ. ಈ ಜ್ಞಾನದ ಆಧಾರದ ಮೇಲೆ ಸತ್ಯುಗಿ ದೇವತೆಗಳಿಗೆ ಮೋಹಜೀತರು ಅಂತ ಹೇಳಲಾಗುತ್ತೆ. ವಹ ಮೃತ್ಯು ಕಾ ನಾಮ್ ನಹಿ. ಸತ್ಯುಗದಲ್ಲಿ ಮೃತ್ಯುವಿನ ಹೆಸರು ಅನ್ನೋದೇ ಇರೋದಿಲ್ಲ. ಖುಷಿ ಸೆ ಪುರಾಣ ಶರೀರ್ ಚೋಡ್ ನಯ ಲೇತೆ ಹೇ. ಖುಷಿಯಿಂದ ಹಳೆ ದೇಹವನ್ನು ಬಿಟ್ಬಿಟ್ಟು ಹೊಸ ದೇಹವನ್ನು ತೆಗೆದುಕೊಳ್ತಾರೆ. ಗೀತ್ ನಯನಹೀನಕೋ ರಾಹ ದಿಕಾವೋ ಪ್ರಭು. ದಾರಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ, ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ದಾರಿ ತೋರಿಸು ಪ್ರಭು. ಈ ರೀತಿ ಹಾಡುಗಳನ್ನು ಹೇಳ್ತಾ ಬಂದಿದ್ದೀವಿ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಪ್ कहते हैं राह तो दिखलाता हूँ परंतु पहले तो अपने को ಆತ್ಮನಿಶ್ಚಯ ಕರ್ ಬೈಟು. ನಾನು ನಿಮ್ಗೆ ದಾರಿ ತೋರ್ಸಕ್ಕೆ ಬಂದಿದ್ದೀನಿ. ಮೊಟ್ಟ ಮೊದಲನೇದಾಗಿ ಇಲ್ಲಿ ನೀವು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ. ದೇಹ ಅಭಿಮಾನ ಹೋಕರ್ देही अभिमानी होकर बैठो तो फिर तुमको राह बहुत सहज देखने में आएगा. ಆತ್ಮಾಭಿಮಾನಿಗಳಾಗಿ ಕೂತ್ಕೊಂಡಿದ್ರೆ ನಿಮಗೆ ದಾರಿ ಅನ್ನೋದು ತುಂಬ ಈಸಿಯಾಗಿ ಕಾಣುತ್ತೆ. ಭಕ್ತಿ ಮಾರ್ಗ ಮೇ ಅರ್ಧ ಕಲ್ಪ ಠೋಕ್ರೆ ಕಾಯಿ. ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಸುತ್ತಿ ಪೆಟ್ಟುಗಳನ್ನು ತಿಂದ್ರಿ. ಭಕ್ತಿ ಕಿ ಅತಃ ಸಾಮಗ್ರಿ ಹೇ. ಭಕ್ತಿ ಮಾರ್ಗದಲ್ಲಿ ಲೆಕ್ಕವಿಲ್ಲದಷ್ಟು ಸಾಮಗ್ರಿಗಳಿದ್ದಾವೆ. ಅಬ್ ಬಾಬಾನೆ ಸಮಜಾಯ ಹೇ ಬೇಹದ್ ಕಾ ಬಾಬಾ ಏಕ ಹಿ ಹೇ. ಈಗ ತಂದೆನೇ ತಿಳಿಸ್ಕೊಟ್ಟಿದ್ದಾರೆ, ಬೇಹದ್ದಿನ ತಂದೆ ಒಬ್ಬರೇ ಆಗಿದ್ದಾರೆ. ಬಾಬಾ ಕೇತೆ ತುಮಕೋ ರಾಸ್ತಾ ಬತಾರ. ನಾನು ಬಂದು ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದೀನಿ. ದುನಿಯಾಕೋ ಯಹ ಭಿ ಪತಾ ನಹಿ ಕೌನ್ ಸಾ ರಾಹ ಬತಾತೆ ಹೇ. ಪ್ರಪಂಚದವ್ರಿಗೆ ಇದು ಕೂಡ ಗೊತ್ತಿಲ್ಲ ಯಾವ ದಾರಿಯನ್ನು ಬಾಬಾ ತೋರಿಸ್ತಾರೆ. ಮುಕ್ತಿ ಜೀವನ್ ಮುಕ್ತಿ ಗತಿ ಸದ್ಗತಿ ಕಾ. ಮುಕ್ತಿ ಜೀವನ್ ಮುಕ್ತಿ ದಾರಿ ತೋರಿಸ್ತಾರೆ, ಗತಿ ಸದ್ಗತಿಯ ದಾರಿ ತೋರಿಸ್ತಾರೆ. ಮುಕ್ತಿ ಕಹಾ ಜಾತಾ ಹೈ ಶಾಂತಿಧಾಮಕ್ಕೂ. ಮುಕ್ತಿ ಅಂತ ಹೇಳಲಾಗುತ್ತೆ ಶಾಂತಿಧಾಮಕ್ಕೆ. ಆತ್ಮ ಶರೀರ್ ಬಿಗರ್ ಕುಚ್ ಬೋಲ್ ನಹಿ ಸಕ್ತಿ. ಆತ್ಮ ಶರೀರ ಇಲ್ದಿರ ಏನು ಹೇಳಲಿಕ್ಕೂ ಬರೋದಿಲ್ಲ. ಕರ್ಮೇಂದ್ರಿಯ ದ್ವಾರ ಹಿ ಆವಾಜ್ ಹೋತಾ ಹೈ. ಕರ್ಮೇಂದ್ರಿಯಗಳ ಮುಖಾಂತರನೇ ಎಲ್ಲ ಶಬ್ದ ಇದು ಆಗುತ್ತೆ. ಮುಖ ಸೆ ಆವಾಜ್ ಹೋತಾ ಹೈ. ಬಾಯಿಂದ ಶಬ್ದ ಬರುತ್ತೆ. ಮುಖ ನಾ ಹೋತಾ ತೋ ಆವಾಜ್ ಕಹಾ ಸೆ ಹೈ. ಬಾಯೇ ಇಲ್ಲ ಅಂದ್ರೆ ಶಬ್ದ ಇಲ್ಲಿಂದ ಬರುತ್ತೆ. ಆತ್ಮ ಕೋ ಯ ಕರ್ಮೇಂದ್ರಿಯ ಮಿಲಿ ಹೈ ಕರ್ಮ ಕರ್ನೆ ಕೆ ಲಿಯೆ. ಆತ್ಮಕ್ಕೆ ಈ ಒಂದು ಕರ್ಮೇಂದ್ರಿಯಗಳು ಸಿಕ್ಕಿದಾವೆ ಕಾರ್ಯಗಳನ್ನು ಮಾಡಲಿಕ್ಕೆ. ರಾವಣ ರಾಜ್ಯ ಮೇ ತುಮ್ ವಿಕರ್ಮ ಕರ್ತೆ ಹೋ ಯಾ ವಿಕರ್ಮ ಚೀಚಿ ಕರ್ಮ ಹೋ ಜಾತ. ರಾವಣ ರಾಜ್ಯದಲ್ಲಿ ನೀವೆಲ್ಲ ಕರ್ಮಗಳು ಏನು ಮಾಡ್ತೀರಾ ಅದು ವಿಕರ್ಮ ಆಗೋಗುತ್ತೆ. ವಿಕರ್ಮ ಅಂದರೆ ಚೀಚಿ ಕರ್ಮಕ್ಕೆ ಹೇಳಲಾಗುತ್ತೆ. ಸತ್ಯುಗ್ ಹೇ ರಾವಣ ಹಿ ನಹಿ ತೋ ಕರ್ಮ ಅಕರ್ಮ ಹೋ ಜಾತ. ಸತ್ಯುಗದಲ್ಲಿ ರಾವಣಾಸುರ ಇರೋದೇ ಇಲ್ಲ. ಅಲ್ಲಿ ಕರ್ಮಗಳೆಲ್ಲನೂ ಕೂಡ ಏನಾಗಿರುತ್ತೆ, ಅಕರ್ಮಗಳಾಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ, ಪಾಪ ಪುಣ್ಯ ಇರೋದಿಲ್ಲ. ವಹ ಪಾಂಚ ವಿಕಾರ ಹೋತೆ ನಹಿ. ಸತ್ಯುಗ ತ್ರೇತಾಯುಗದಲ್ಲಿ ಪಂಚವಿಕಾರಗಳು ಇರೋದಿಲ್ಲ. ಉನ್ಕೋ ಕಹಾ ಜಾತಾ ಹೈ ಸ್ವರ್ಗ. ಅಂತ ಒಂದು ಪ್ರಪಂಚಕ್ಕೆ ಸ್ವರ್ಗ ಅಂತ ಹೇಳೋದು. ಭಾರತವಾಸಿ ಸ್ವರ್ಗವಾಸಿ ತೇ ಫಿರ್ ಕಹೆಂಗೆ ನರಕವಾಸಿ. ಇಂಡಿಯನ್ಸು ಸ್ವರ್ಗವಾಸಿಗಳಾಗಿದ್ರು, ಈ ಕಲಿಯುಗದಲ್ಲಿ ನರಕವಾಸಿ ಆಗಿಬಿಟ್ಟಿದ್ದಾರೆ. ವಿಷಯ ವೈತರಣಿ ನದಿ ಮೇ ಗೋತಾ ಖಾತೆ ರಹತೆ ಹೇ. ಈ ವಿಷಯ ವಿಕಾರಗಳಲ್ಲಿ ಜನರು ಮುಳುಗಿ ತೇಲ್ತಾ ಇರ್ತಾರೆ. ಸಬ್ ತೋ ಏಕ್ ದೋಕೋ ದುಃಖ ದೇತೆ. ಈ ಕಲಿಯುಗದಲ್ಲಿ ಒಬ್ರಿಗೊಬ್ರು ಬರೀ ಏನಾಗ್ಬಿಟ್ಟಿದೆ, ದುಃಖ ಕೊಡೋದೇ ಕೆಲಸ ಆಗ್ಬಿಟ್ಟಿದೆ.
अब बाबा कहते हैं ऐसी जगह ले चलो जहाँ दुಃಖ का नाम ना हो. ಈಗ ಈ ರೀತಿ ಕೇಳ್ತಾ ಇರ್ತಾರೆ ಭಕ್ತರು, ಭಗವಂತ ಇಂಥ ಜಗತ್ತಿಗೆ ಕರ್ಕೊಂಡು ಹೋಗು, ದುಃಖ ಅನ್ನೋದೇ ಇಲ್ಲದೆ ಇರೋ ಅಂಥ ಜಗತ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. तो ಭಾರತ ಜब ಸ್ವರ್ಗ था तब दुख का नाम नहीं था. ಅದು ಕೂಡ ಭಾರತ ದೇಶ ಯಾವಾಗ ಸ್ವರ್ಗ ಇತ್ತು ಅಲ್ಲಿ ದುಃಖದ ಹೆಸರು ಗುರುತೂ ಇರಲಿಲ್ಲ. स्वर्ग में तो नरक, स्वर्ग से तो नरक में आए हो, अब फिर स्वर्ग में जाना है. ಸ್ವರ್ಗದಲ್ಲಿದ್ದಂಥವರು ನರಕದಲ್ಲಿ ಬಂದ್ಬಿಟ್ಟಿದ್ದೀರಿ, ಈಗ ಪುನಃ ಸ್ವರ್ಗದಲ್ಲಿ ಹೋಗಬೇಕು. ಯಾ ಕೇಲೆ, ಇದೊಂದು ಆಟ ನಡೀತಾ ಇದೆ. बाबा ये बच्चों को बैठ समझाते सच्चा सच्चा सत्संग यह है. ಶಿವಬಾಬಾ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ, ಸತ್ಯವಾಗಿರ್ತಕ್ಕಂಥ ಸತ್ಸಂಗ ಇದು. तुम यहाँ सत्य बाबा को याद करते हो, वही ऊंचे ते ऊंचा भगवान है. ಈಗ ನೀವು ಇಲ್ಲಿ ಸತ್ಯ ತಂದೆಯನ್ನು ನೆನಪು ಮಾಡ್ತೀರಾ, ಅವರೇ ಶ್ರೇಷ್ಠ ಅತಿ ಶ್ರೇಷ್ಠ ಭಗವಂತ. ವಹ है रचता, उनसे वर्षा मिलता है. ಶಿವಬಾಬಾ ಆಗಿದ್ದಾರೆ ರಚನೆಕಾರ, ಅವರಿಂದ ನಮಗೆ ಏನು ಸಿಗುತ್ತೆ? ಆಸ್ತಿ ಸಿಗುತ್ತೆ. ಬಾಪ್ ಹಿ ಬಚ್ಚೋಂಕೋ ವರ್ಷಾ ದೇಂಗೆ. ತಂದೆ ಬಂದು ಮಕ್ಕಳಿಗೆ ಏನು ಕೊಡ್ತಾರೆ? ಆಸ್ತಿನ ಕೊಡ್ತಾರೆ. ಹದ್ ಕಾ ಬಾಬಾ ಹೋತೆ ಹುಯೇ ಬಿ ಫಿರ್ ಯಾದ್ ಕರ್ತೆ ಹೇ ಭಗವಾನ್ ಹೇ ಪರಂಪಿತ ಪರಮಾತ್ಮ ರಹಮ್ ಕರೋ. ಹದ್ದಿನ ತಂದೆ ಇದ್ರೂ ಕೂಡ ಮತ್ತೆ ನೆನಪು ಮಾಡ್ತಾರೆ, ಹೇ ಭಗವಂತ, ಹೇ ಪರಮಪಿತ ಪರಮಾತ್ಮ ನಮ್ಮ ಮೇಲೆ ದಯೆ ತೋರು ಅಂತ ಹೇಳ್ಬಿಟ್ಟು. ಭಕ್ತಿ ಮಾರ್ಗ ಮೇ ಧಕ್ಕೆ ಕಾತೆ ಕಾತೆ ಹೈರಾಣ ಹೋಗೈ. ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಜನರು ಹೈರಾಣ ಹೋಗ್ಬಿಟ್ಟಿದ್ದಾರೆ. ಕೇತೆ ಹೇ ಬಾಬಾ ಹಮ್ಕೋ ಸುಖ ಶಾಂತಿ ಕ ವರ್ಸಾದು. ಹೇಳ್ತಾ ಇರ್ತಾರೆ, ಹೋ ತಂದೆ ನಮಗೆ ಸುಖ ಶಾಂತಿ ಆಸ್ತಿ ಕೊಡು. ತೋ ಬಾಪ್ ಹೀ ದೇ ಸಕ್ತೆ. ಇದನ್ನ ಶಿವಬಾಬಾ ಈ ಸೃಷ್ಟಿಗೆ ಬಂದಾಗ್ಲೇನೆ ಕೊಡ್ಲಿಕ್ಕೆ ಸಾಧ್ಯ. ಸೋ ಬಿ 21 ಜನ್ಮಕ್ಕೆ, ಅದು ಕೂಡ 21 ಜನ್ಮಗಳಿಗೋಸ್ಕರ. हिसाब करना चाहिए, ಲೆಕ್ಕ ಮಾಡಬೇಕಾಗತ್ತೆ. सतयुग में जब इनका राज्य था तो जरूर थोड़े मनुष्य होंगे. ಸತ್ಯುಗದಲ್ಲಿ ಯಾವಾಗ ಈ ದೇವಾನ್ ದೇವತೆಗಳದ್ದು ರಾಜ್ಯ ಇತ್ತು ಆವಾಗ ಕಡಿಮೆ ಜನ ಇದ್ರು ಅಂತ, ಇಷ್ಟು ಜನ ಇರಲಿಲ್ಲ. तो एक धर्म था, एक ही राजा इति जिसको कहा जाता है स्वर्ग. ಒಂದೇ ಧರ್ಮ ಇತ್ತು, ಒಂದೇ ರಾಜ್ಯ ಇತ್ತು, ಅದಕ್ಕೆ ಹೇಳಲಾಗುತ್ತೆ ಸ್ವರ್ಗ ಸುಖಧಾಮ. ನೈ ದುನಿಯಾ ಕೋ ಕಹಾ ಜಾತಾ है सतो प्रधान, ಪುರಾಣಿ ದುನಿಯಾಕ ತಮೋ ಪ್ರಧಾನ್ ಕಹೆಂಗೆ. ಹೊಸ ಪ್ರಪಂಚಕ್ಕೆ ಸತೋ ಪ್ರಧಾನ ಅಂತ ಹೇಳ್ಬೋದು, ಹಳೆ ಪ್ರಪಂಚಕ್ಕೆ ತಮೋ ಪ್ರಧಾನ ಅಂತ ಹೇಳ್ಬೋದು. ಹರ್ ಏಕ ಚೀಸ್ ಪಹಲೆ ಸತೋ ಪ್ರಧಾನ್ ಫಿರ್ ಸತೋ ರಜೋ ತಮೋ ಮೇ ಆತಿ ಹೈ. ಪ್ರತಿಯೊಂದು ವಸ್ತುನೂ ಕೂಡ ಮೊಟ್ಟ ಮೊದಲು ಸತೋ ಪ್ರಧಾನ ಇರುತ್ತೆ, ಆಮೇಲೆ ಸತೋ ರಜೋ ತಮೋ ಸ್ಟೇಜಸ್ನಲ್ಲಿ ಕೆಳಗಡೆಗೆ ಇಳಿತವೆ. ಛೋಟೆ ಬಚ್ಚೆಗೂ ಸತೋ ಪ್ರಧಾನ್ ಕಹೆಂಗೆ. ಚಿಕ್ಕ ಮಕ್ಕಳಿಗೆ ಸತೋ ಪ್ರಧಾನ ಅಂತ ಹೇಳ್ಬೋದು. छोटे बच्चों को महात्मा से भी ऊंचा कहा जाता. ಚಿಕ್ಕ ಮಕ್ಕಳಿಗೆ ಮಹಾತ್ಮರಿಗಿಂತಲೂ ದೊಡ್ಡವರು ಅಂತ ಹೇಳಲಾಗುತ್ತೆ. महात्मा तो जन्म लेते फिर भी बड़े होकर विकारों का अनुभव करके घर बार छोड़ भागते हैं. ಇವತ್ತು ಮಹಾತ್ಮರು ಅಂತ ಎಷ್ಟೋ ಜನರು ಜನ್ಮ ತಗೊಂತಾರೆ, ಮತ್ತೆ ದೊಡ್ಡವರಾಗಿ ವಿಕಾರಗಳ ಅನುಭವ ಮಾಡಿ ಮತ್ತೆ ದೀಕ್ಷೆ ತಗೊಂಡು ಮನೆಗಳ ಬಿಟ್ಟು ಹೋಗ್ತಾರೆ. छोटे बच्चों को तो विकारों का पता ही नहीं. ಸಣ್ಣ ಮಕ್ಕಳಿಗೆ ಯಾವುದೇ ವಿಕಾರಗಳ ಬಗ್ಗೆ ಗೊತ್ತೇ ಇಲ್ಲ, ಬಿಲ್ಕುಲ್ ಇನ್ನೋಸೆಂಟ್ है, इसलिए महात्मा से भी ऊंचा कहा जाता है. ಚಿಕ್ಕ ಪುಟಾಣಿ ಮಕ್ಕಳು ಬಿಲ್ಕುಲ್ ಮುಗ್ಧರಾಗಿರ್ತಾರೆ, ಮಹಾತ್ಮರಿಗಿಂತಲೂ ಶ್ರೇಷ್ಠರಾಗಿರ್ತಾರೆ. ಅವರು ಶ್ರೇಷ್ಠರು ಅಂತ ಹೇಳ್ಬೋದು, ಯಾಕೆಂದ್ರೆ ಅವ್ರಿಗೆ ಯಾವುದೇ ವಿಕಾರಗಳ ಬಗ್ಗೆ ಗೊತ್ತೇ ಇಲ್ಲ. ಸತ್ಯುಗಿ ಮಹಿಮಾ ಗಾತೆ ಸರ್ವಗುಣ ಸಂಪನ್ನ. ಸತ್ಯುಗದ ಬಗ್ಗೆ ಮಹಿಮೆ ಮಾಡಲಾಗತ್ತೆ, ಸರ್ವಗುಣ ಸಂಪನ್ನರು ಅಂತ. ಸಾಧುओं की भी महिमा कभी नहीं कहेंगे. ಸಾಧು ಸಂತರದ ಎಂದು ಮಹಿಮೆ ಹೇಳೋದಿಲ್ಲ. ಬಾಬಾನೇ ಹಿಂಸಾ और ಅಹಿಂಸಾ का अर्थ समझाया. ತಂದೆ ಬಂದ್ಬಿಟ್ಟು ಹಿಂಸೆ ಅಂದ್ರೇನು ಅಹಿಂಸೆ ಅಂದ್ರೇನು ಅದರ ಅರ್ಥ ಹೇಳಿದ್ದಾರೆ. किसको मारना हिंसा कहा जाता है. सबसे बड़ी हिंसा है काम कटारी चलन. ಯಾರಿಗಾದ್ರೂ ಹೊಡೆಯೋದು ಬಡಿಯೋದು ಏನಾಗಿದೆ? ಹಿಂಸೆ ಆಗಿದೆ. ಎಲ್ಲಕ್ಕಿಂತ ದೊಡ್ಡ ಹಿಂಸೆ ಈ ಕಾಮ ಕಟಾರಿದು. ದೇವತಾ ಹಿಂಸಕ್ ನಹಿ ಹೋತೆ, ಕಾಮ ಕಟಾರಿ ನಹಿ ಚಲಾತೆ. ಸತ್ಯುಗದಲ್ಲಿರೋ ದೇವತೆಗಳು ಯಾರಿಗೂ ಹೊಡೆಯೋದು ಬಡಿಯೋದು ಮಾಡೋದಿಲ್ಲ, ವಿಕಾರಗಳಲ್ಲಿ ಹೋಗೋದಿಲ್ಲ. ಬಾಬಾ कहते अब मैं आया हूँ तुमको मनुष्य से देवता बनाने. ಶಿವಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ನಿಮಗೆ ಮಾನವರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೆ. ದೇವತಾ ಹೋತೆ ಸತ್ಯುಗ, ದೇವಾನ್ ದೇವತೆಗಳಿರ್ತಾರೆ ಸತ್ಯುಗದಲ್ಲಿ. यहाँ कोई भी अपने को देवता नहीं कह सकता. ಇಲ್ಲಿ ಯಾರಿಗೂ ಕೂಡ ದೇವತೆಗಳು ಅಂತ ಹೇಳಕ್ ಸಾಧ್ಯ ಇಲ್ಲ.
ಸಮಸ್ತೆ ಹೇ ಹಮ್ ನೀಚ್ ಪಾಪಿ ವಿಕಾರಿ, ತಿಳ್ಕೊಂತಾರೆ ನಾವು ನೀಚರು, ಪಾಪಿಗಳು, ವಿಕಾರಿಗಳು ಅಂತ. ಫಿರ್ ಅಪ್ನೆ ಕೋ ದೇವತಾ कैसे कहेंगे, इसलिए ಹಿಂದೂ ಧರ್ಮ ಕಹ ದಿಯಾ. ತಮ್ಮನ್ನು ತಾವು ದೇವತೆಗಳು ಅಂತ ಹೆಂಗೆ ಹೇಳ್ಕೊಳ್ಳೋದು, ಅದರಿಂದ ಹಿಂದೂ ಧರ್ಮ ಅಂತ ಹೇಳಿಬಿಟ್ರು. वास्तव में आदि सनातन देवी देवता धर्म था, हिंदू तो हिंदुस्तान से निकला. ವಾಸ್ತವದಲ್ಲಿ ಹೇಳಬೇಕು ಅಂದರೆ ದೇವಿ ದೇವತಾ ಧರ್ಮ ಇತ್ತು, ಹಿಂದೂ ಅಂತ ಹಿಂದೂಸ್ತಾನದಿಂದ ಹುಟ್ಟಿದೆ ಅಂತಾರೆ. ಇನ್ನೊಂದು ಫಿರ್ ಹಿಂದೂ ಧರ್ಮ ಕಹ ದಿಯಾ, ಹಿಂದೂಸ್ತಾನದಿಂದ ಹಿಂದೂಗಳು ಅಂತ ಹೆಸರು ಇಟ್ಕೊಂಡು ಹಿಂದೂ ಅಂತ ಹೇಳ್ಬಿಟ್ಟು ಧರ್ಮ ಅಂತ ಹೇಳ್ಕೊಂಡ್ಬಿಟ್ರು. ತುಮ್ ಕಹೆಂಗೆ ಹಮ್ ದೇವತಾ ಧರ್ಮ ಕೆ ಹೇ ತೋ ಭಿ ಹಿಂದೂ ಮೇ ಲಗಾ ದಿಯಾ. ಈಗ ನಾವು ದೇವತಾ ಧರ್ಮದವರು ಅಂತ ಹೇಳಿದ್ರು ಕೂಡ ಅವ್ರು ಏನು ಮಾಡಿಬಿಡ್ತಾರೆ, ಹಿಂದೂ ಧರ್ಮದವರು ಅಂತ ಹಾಕ್ಬಿಡ್ತಾರೆ. ಕಹೆಂಗೆ ಹಮಾರೆ ಪಾಸ್ ಕಾಲೇಜ್ कलम ही हिंदू धर्म का है, पतित होने के कारण अपने को देवता क्या नहीं सकते. ಹೇಳ್ತಾರೆ ಸೆನ್ಸಸ್ ಬರೆಯುವಾಗ ನಮ್ಮ ಹತ್ರ ಇರೋದೇ ಹಿಂದೂ ಧರ್ಮ ಕಾಲಮು, ನಾವು ದೇವತಾ ಧರ್ಮ ಅಂತ ಕಾಲಮ್ ಇಟ್ಕೊಂಡಿಲ್ಲ, ಏಕೆಂದರೆ ಪತಿತರಾಗಿರೋ ಕಾರಣ ದೇವತೆಗಳು ಅಂತ ನಾವು ಹೇಳ್ಕೊಳಕ್ಕಾಗೋದಿಲ್ಲ ಅಂತ ಬಿಟ್ಟು ಸೆನ್ಸಸ್ನವರು ಹೇಳ್ತಾರೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಪೂಜ್ಯ ದೇವತಾ ತೇ ಅಬ್ ಪೂಜಾರಿ ಬನ್ನಿ. ಈಗ ನಿಮಗೆ ಗೊತ್ತಿದೆ ನಾವೇ पूज्य देवतेಗಳಾಗಿದ್ವಿ, ಈಗ ಪೂಜಾರಿಗಳಾಗಿದ್ದೀವಿ. पूजा भी पहले सिर्फ शिव की ही करते हैं, फिर व्यभिचारी पूजारी बने. ಬಾಬಾ ಹೇಳ್ತಾರೆ ಈಗ ಪೂಜಾರಿಗಳು ಪೂಜ್ಯರಾಗಿದ್ದಂಥವರು ಪೂಜಾರಿಗಳಾಗಿದ್ದೀರಿ. ಪೂಜ್ಯರು ಕೂಡ ಮೊದಲು ಕೇವಲ ಶಿವನಿಗೆ ಪೂಜೆ ಮಾಡ್ತಾ ಇದ್ರಿ, ಈಗ ನಂತರ ವ್ಯಭಿಚಾರಿ ಪೂಜಾರಿ ಆಗ್ಬಿಟ್ಟಿದ್ದೀರಿ. ಬಾಬಾ ಏಕ್ ಹೈ ಜಿಸ್ಸೆ ವರ್ಷ ಮಿಲ್ತಾ ಹೈ, ತಂದೆ ಒಬ್ಬರೇ ಇರೋದು, ಅವರಿಂದ ಆಸ್ತಿ ಸಿಗುತ್ತೆ. बाकी तो अनेक प्रकार के देवी आदि है, उनसे कोई वर्षा नहीं मिलता. ಅನೇಕ ದೇವತೆಗಳಿದ್ದಾರೆ, ಅವರಿಂದ ಯಾವುದು ಆಸ್ತಿ ಅನ್ನೋದು ಸಿಗೋದಿಲ್ಲ. ಇಸ್ ಬ್ರಹ್ಮ ಸೇವಿ ತುಮಕು ವರ್ಷ ನಹಿ ಮಿಲ್ತಾ ಹೈ, ಈ ಬ್ರಹ್ಮಾರವರಿಂದನೂ ಕೂಡ ನಿಮ್ಗೆ ಆಸ್ತಿ ಸಿಗೋದಿಲ್ಲ. ಏಕ ಹೈ ನಿರಾಕಾರಿ ಬಾಪ್, ದೂಸರಾ ಹೈ ಸಾಕಾರಿ ಬಾಪ್. ಸಾಕಾರಿ ಬಾಪ್ ಹೋತೆ ಹುए भी ಹೈ ಭಗವಾನ್ ಹೇ ಪರಮಪಿತಾ कहते रहते. ಒಬ್ಬರು ನಿರಾಕಾರ ತಂದೆ, ಇನ್ನೊಬ್ಬರು ಸಾಕಾರ ತಂದೆ. ಸಾಕಾರಪ್ಪ ಇದ್ರೂ ಕೂಡ ಹೇಳ್ತಾರೆ ಹೇ ಭಗವಂತ ಅಂತ, ಹೇ ಪರಂಪಿತ ಅಂತ ಹೇಳ್ತಾ ಇರ್ತಾರೆ. ಲೌಕಿಕ ಬಾಪ್ಕೋ ಐಸಾ ಕವಿ ನಹಿ ಕಹಿ, ಲೌಕಿಕ ತಂದೆಗೆ ಪರಂಪಿತ ಅಂತ ಎಂದು ಹೇಳೋದಿಲ್ಲ. ವರ್ಷ ಬಾಬಾ ಸೆ ಮಿಲ್ತಾ ಹೈನ, ಆಸ್ತಿ ಸಿಗೋದು ಯಾರಿಂದ, ತಂದೆಯಿಂದ ಸಿಗುತ್ತೆ. ಪತಿ ಅವ್ರ ಪತ್ನಿ ಹಾಫ್ ಪಾರ್ಟ್ನರ್ ಹೋತೆ ಹೈ, तो उनका आधा हिस्सा मिलना चाहिए ना. ಈಗ ಪತಿ ಪತ್ನಿ ಅರ್ಧಾಂಗಿ ಇರ್ತಾರೆ, ಅವ್ರಿಗೆ ಅರ್ಧ ಆಸ್ತಿ ಸಿಗಬೇಕಲ್ವಾ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ ಅರ್ಧಾಂಗಿ ಅಂತ ಹೇಳ್ತಾರೆ, ಅರ್ಧ ಆಸ್ತಿನೂ ಕೂಡ ಸಿಗಬೇಕಲ್ವಾ, ಇಬ್ಬರು ಹಾಫ್ ಪಾರ್ಟ್ನರ್ ಅಂದರೆ. तो पहले आधा उनका निकाल बाकी आधा बच्चों को देना चाहिए. ನೋಡಿ, ಅರ್ಧ ಆಸ್ತಿ ಮೊದಲು ಪತ್ನಿಗೆ ಅಂತ ತೆಗೆದುಬಿಟ್ಟು ಮಕ್ಕಳಿಗೆ ಆಮೇಲೆ ಅದರಲ್ಲಿ ಅರ್ಧದಲ್ಲಿ ಕೊಡಬೇಕು ಅಂತಾರೆ ಬಾಬು. ನೋಡಿ ಹಿಂಗೆ ಪರಂತು ಆಜ್ಕಲ್ ತೋ ಬಚ್ಚೋಂ ಕೋ ಈ ಸಾರ ದಂಧೆ ದೇತೆ, ಆದರೆ ಮಕ್ಕಳಿಗೇನೆ ಎಲ್ಲ ಪ್ರಾಪರ್ಟಿ ಕೊಟ್ಬಿಡ್ತಾರೆ, ತಂದೆ ತಾಯಿ ಕೇಳೋರೇ ಇಲ್ಲ. कोई का मोह बहुत होता है, समझते हमारा मरने के बाद बच्चा ही हकदार रहेगा. ಕೆಲವ್ರಿಗೆ ಆಸ್ತಿ ಪಾಸ್ತಿ ಮೇಲೆ ತುಂಬ ಮೋಹ ಇರುತ್ತೆ, ನಾವು ಸತ್ತ ಮೇಲೆ ಮಕ್ಕಳೇ ಅಧಿಕಾರಿಗಳಾಗಿರ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಆಜ್ಕಲ್ ಕೆ ಬಚ್ಚೆ ಬಾಬಾ ಕಾ ಚಲೆ ಜಾನೆ ಪರ್ ಮಾ ಕೋ ಪೂಚ್ತೆ ಹಿ ನಹಿ. ಈಗಿನ ಕಾಲದಲ್ಲಿ ಮಕ್ಕಳು ಹೆಂಗಾಗೋಗ್ಬಿಟ್ಟಿದ್ದಾರೆ ಅಂದರೆ, ಅಪ್ಪ ಸತ್ತು ಹೋದರೆ ತಾಯಿನ ಕೇಳೋರೇ ಇರೋದಿಲ್ಲ. कोई ಮಾತೃ ಸ್ನೇಹಿ ಹೋತೆ, कोई ಮಾತೃ ದ್ರೋಹಿ ಹೋತೆ. ನೋಡಿ, ಕೆಲವ್ರ ಮನೆಗಳಲ್ಲಿ ಮಾತೃ ಸ್ನೇಹಿಗಳು ಇರ್ತಾರೆ, ಕೆಲವ್ರ ಮನೆಗಳಲ್ಲಿ ಮಾತೃದ್ರೋಹಿಗಳು ಇರ್ತಾರೆ. ಆಜ್ಕಲ್ ಬಹುತ್ ಕರ್ಕೆ ಮಾತೃದ್ರೋಹಿ ಹೋತೆ. ಈಗಿನ ಕಾಲದಲ್ಲಿ ತಾಯಿ ದ್ರೋಹ ಮಾಡೋರೇ ಜಾಸ್ತಿ ಇದ್ದಾರೆ. ಸಬ್ ಪೈಸೆ ಉಡಾದೇಂಗೆ, ಎಲ್ಲ ಹಣನ ಉಡಾಯಿಸ್ಬಿಡ್ತಾರೆ. ಧರ್ಮ ಕೆ ಬಚ್ಚೆ ಭಿ कोई ಐಸೆ ನಿಕಲ್ ಪಡ್ತೆ ಹೈ ಜೋ ಬಹುತ್ ತಂಗ್ ಕರ್ತೆ. ದತ್ತು ತೊಗೊಂಡಿರೋ ಮಕ್ಕಳು ಈ ರೀತಿ ಉಟ್ಕೊಂಡು ಬಿಡ್ತಾರೆ, ತುಂಬ ತೊಂದರೆ ಕೊಡ್ತಾರೆ. अब बच्चों ने गीत सुना, कहते हैं बाबा हमको सुख का रास्ता बताओ जहाँ चैन हो. ಈಗ ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ, ತಂದೆ ಹೇಳ್ತಾರೆ ನಮಗೆ ಸುಖದ ದಾರಿಯನ್ನು ತೋರಿಸಿ, ನೆಮ್ಮದಿ ಎಲ್ಲಿದೆ. ರಾವಣ ರಾಜ್ಯ ಮೇ ಸುಖ ಹೋ ನಾ ಸಕೆ. ಈ ರಾವಣ ರಾಜ್ಯದಲ್ಲಿ ಸುಖ ಎಲ್ಲಿದೆ, ಸುಖ ಇಲ್ವೇ ಇಲ್ಲ. ಭಕ್ತಿ ಮಾರ್ಗ ಮೇ ತೋ ಇತ್ನಾ ಭಿ ನಹಿ ಸಮಜ್ತೆ ಹೈ ಕಿ ಶಿವ್ ಅಲಗ್ ಹೈ ಶಂಕರ್ ಅಲಗ್ ಹೈ. ಭಕ್ತಿ ಮಾರ್ಗದಲ್ಲಿ ಇಷ್ಟು ಕೂಡ ತಿಳ್ಕೊಳ್ಳೋದಿಲ್ಲ, ಶಿವನೇ ಬೇರೆ ಶಂಕರ್ನೇ ಬೇರೆ. ಬಸ್ ಮಾತಾ ಟೋಕ್ತೆ ರಹೆ, ಶಾಸ್ತ್ರ ಪಡ್ತೇ ರಹೆ. ಏನು ಮಾಡ್ತಿರ್ತಾರೆ, ತಲೆ ಹೊಡ್ಕೊಳ್ತಾ ಇರ್ತಾರೆ, ಶಾಸ್ತ್ರಗಳು ಓದ್ತಾ ಇರ್ತಾರೆ. ಅಚ್ಚಾ ಇಸ್ಸೆ ಕ್ಯಾ ಮಿಲ್ತಾ ಹೈ,
ಕುಚ್ ಬಿ ಪತಾ ನಹೀ. ಇದರಿಂದ ಏನು ಸಿಕ್ಕುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸರ್ವಕ ಶಾಂತಿ ಕಾ ಸುಖ ಕಾ ದಾತಾ ತೋ ಏಕ ಹಿ ಬಾಪ್ ಹೈ. ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಡುವಂಥವ್ರು ಒಬ್ಬರೇ ತಂದೆ. ಸತ್ಯುಗ್ ಮೇ ಸುಖ ಭಿ ಹೈ ಶಾಂತಿ ಭಿ ಹೈ. ಭಾರತ್ ಮೇ ಸುಖ ಶಾಂತಿ ಥಿ ಅಬ್ ನಹಿ. ಭಾರತ ದೇಶದಲ್ಲಿ ಸುಖ ಶಾಂತಿ ಎರಡೂ ಇತ್ತು, ಈಗಿಲ್ಲ. ಇಸಲಿಯೇ ಭಕ್ತಿ ಕರ್ತೆ ಕರ್ತೆ ಧರ್ ಧರ್ ಧಕ್ಕೆ ಖಾತೆ ಇರತ್ತೆ. ಅದರಿಂದ ಭಕ್ತಿನೂ ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಸುತ್ತಾ ಇರ್ತಾರೆ. ಅಭಿ ತುಮ್ ಜಾನ್ತೆ ಹೋ ಶಾಂತಿಧಾಮ್ ಸುಖಧಾಮ್ ಮೇ ಲೇ ಜಾನೆ ವಾಲ ಏಕ್ ಹಿ ಬಾಪ್. ಈಗ ನೀವು ತಿಳ್ಕೊಂಡಿದ್ದೀರಿ, ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗೋರು, ಸುಖಧಾಮಕ್ಕೆ ಕರ್ಕೊಂಡು ಹೋಗೋರು ಒಬ್ಬರೇ ತಂದೆ. ಬಾಬಾ ಹಮ್ ಸಿರ್ಫ್ ಆಪ್ಕಾ ಹಿ ಯಾದ್ ಕರೆಂಗೆ, ಆಪ್ಸೆ ಹಿ ವರ್ಷ ಲೆಂಗೆ. ಬಾಬಾ ನಾವು ನಿಮ್ಮಿಂದಾನೇ ಆಸ್ತಿ ತಗೊತೀವಿ, ನಿಮ್ಮನ್ನೇ ನೆನಪು ಮಾಡ್ತೀವಿ ಅಂತ ಹೇಳ್ತೀರಾ. ಬಾಬಾ ಕೇತೆ ದೇಹ ಸಹಿತ ದೇಹಕ್ಕೆ ಸಬ್ ಸಂಬಂಧಕ್ಕೂ ಭೂಲ್ ಜಾನ. ದೇಹನೂ ಮರೀರಿ, ದೇಹ ಸಂಬಂಧನೂ ಮರ್ತು ಬಿಡಿ. ಆತ್ಮ ಕೋ ಯಹಾ ಹಿ ಪವಿತ್ರ ಬನ್ನ. ಆತ್ಮನ ಇಲ್ಲೇ ಪವಿತ್ರ ಮಾಡ್ಕೊಳ್ಳಿ. ಯಾದ್ ನಹಿ ಕರೆಂಗೆ ತೋ ಫಿರ್ ಸಜಾಯ್ ಕಾನಿ ಪಡೆಂಗೆ. ನೆನಪೇ ಮಾಡಲಿಲ್ಲ ಅಂದರೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಪದ ಭಿ ಭ್ರಷ್ಟ ಹೋ ಜಾಯೇಗಾ. ಇಸ್ಲಿಯೇ ಬಾಬಾ ಕೇತೆ ಯಾದ್ ಕಿ ಮೆಹನತ್ ಕರೋ. ಪದವಿನೂ ಕಳ್ಕೊಂಡು ಬಿಡ್ತೀರಾ. ಅದರಿಂದ ತಂದೆ ಹೇಳ್ತಾರೆ ನೆನಪಿನ ಕಷ್ಟಪಡ್ರಿ. ಆತ್ಮಕ್ಕೂ ಸಮಜ. ಇದೆಲ್ಲ ವಿಚಾರಗಳನ್ನು ಆತ್ಮಗಳಿಗೆ ಬಾಬಾ ತಿಳಿಸ್ತಾರೆ. ಅವ್ರ ಕೊಯ್ ಭಿ ಸತ್ಸಂಗ ಆದಿ ಐಸಾ ನಹಿ ಹೋಗಾ ಜಹಾ ಐಸಾ ಕಹೆ ಹೇ ರೂಹಾನಿ ಬಚ್ಚೆ. ಈ ರೀತಿ ಯಾವುದೇ ಸತ್ಸಂಗ ಇಲ್ಲ, ಹೇ ಆತ್ಮಿಕ ಮಕ್ಕಳೇ ಅಂತ ಹೇಳೋ ಅಂಥದ್ದು ಯಾವುದು ಇಲ್ವೇ ಇಲ್ಲ. ಜೋ ರೂಹಾನಿ ಬಾಬಾ ಸೇ ಹಿ ಬಚ್ಚೋಂಕೋ ಮಿಲ್ತಾ ಹೇ. ಆತ್ಮಿಕ ತಂದೆಯಿಂದ ಮಕ್ಕಳಿಗೆ ಸಿಗುತ್ತೆ. ರೂಹ ಅರ್ಥಾತ್ ನಿರಾಕಾರ. ಆತ್ಮ ಅಂದರೆ ನಿರಾಕಾರ. ಶಿವ ಭಿ ನಿರಾಕಾರ ಏನಾ, ತುಮಾರಿ ಆತ್ಮ ಹೇ ಬಿಂದಿ. ಶಿವನು ಕೂಡ ನಿರಾಕಾರ, ನಿಮ್ಮ ಆತ್ಮನೂ ಬಿಂದಿ ಬಹುತ್ ಛೋಟೆ ಹೇ, ಉನ್ಕೋ ಕೊಯ್ ದೇಖ್ ನಾ ಸಕೆ. ತುಂಬ ಚಿಕ್ಕ ರೂಪ ಇದೆ, ಅದನ್ನು ಯಾರು ನೋಡ್ಲಿಕ್ಕಾಗೋದಿಲ್ಲ. ಸಿವಾಯ್ ದಿವ್ಯ ದೃಷ್ಟಿಗೆ. ಆತ್ಮನನ್ನು ದಿವ್ಯ ದೃಷ್ಟಿ ಇಲ್ದಿರ ನೋಡ್ಲಿಕ್ಕೆ ಬರೋದಿಲ್ಲ. भगत बैठ हनुमान गणेश आदि की पूजा करते हैं, अब उनका साक्षात्कार कैसे हो? बाबा कहते दिव्य दृष्टि दाता तो मैं ही हूँ. ಈಗ ಭಕ್ತರು ಕೂತ್ಕೊಂಡು ಆಂಜನೇಯನಿಗೆ ಗಣೇಶನಿಗೆ ಪೂಜೆ ಮಾಡ್ತಾರೆ. ಈಗ ಅವ್ರಿಗೆ ಸಾಕ್ಷಾತ್ಕಾರ ಹೆಂಗಾಗತ್ತೆ? ಶಿವಬಾಬಾ ಹೇಳ್ತಾರೆ ನಾನು ದಿವ್ಯ ದೃಷ್ಟಿಯ ದಾತ ಆಗಿದ್ದೇನೆ, ನಾನೇ ಇವ್ರಿಗೆ ತೋರಿಸ್ತೀನಿ. जो बहुत भक्ति करते हैं फिर उनका उसका साक्षात्कार हो जाता. ಯಾರು ತುಂಬ ತೀಕ್ಷ್ಣವಾದ ಭಕ್ತಿ ಮಾಡ್ತಾರೆ ಅವ್ರಿಗದು ಸಾಕ್ಷಾತ್ಕಾರ ಆಗೋಗುತ್ತೆ. ಪರಂತು ಇಸ್ಮೇ ಫಾಯ್ದಾ ಕುಚ್ ಭಿ नहीं. ಇದರಲ್ಲೇನೇನು ಪ್ರಾಪ್ತಿ ಇಲ್ಲವೇ ಇಲ್ಲ. ಸಿರ್ಫ್ ಖುಷ್ ಹೋ ಜಾತೆ ಹೇ ಬಾಬಾ ತೋ ಫಿರ್ ಭಿ ಕೇತೆ ಹೇ ಮಿಲ್ತಾ ಕುಚ್ ಭಿ नहीं. ಅವರಿಗೆ ಭಕ್ತಿನಲ್ಲಿ ಖುಷಿ ಆಗೋಗ್ಬಿಡುತ್ತೆ, ಏನೂ ಸಿಗೋದಿಲ್ಲ. ಭಾವನೆಗೆ ತಕ್ಕಂಗೆ ಫಲ. ಪಡಾಯಿ ಬಿಗರ್ ಕುಚ್ ಬಂದ್ ತೊಡಿ ಸಕೆಂಗೆ. ಓದ್ದಿರಾ ಇದ್ರೆ ಏನನ್ನ ಆಗಕ್ಕಾಗತ್ತಾ? ದೇವತಾಯಿ ಸರ್ವಗುಣ ಸಂಪನ್ನ ತುಂಬಿ ಐಸಾ ಬನೆಯೋಣ. ಸತ್ಯುಗದಲ್ಲಿರುವಂಥ ದೇವತೆಗಳು ಸರ್ವಗುಣ ಸಂಪನ್ನರು, ನೀವು ಕೂಡ ಆ ರೀತಿ ಆಗ್ತಿರಲ್ಲ. ಬಾಕಿ तो ये सब है भक्ति मार्ग का साक्षात्कार. सचमुच कृष्ण के झूले स्वर्ग में उनका साथ रहे. ಬಾಕಿ ಇವೆಲ್ಲವೂ ಕೂಡ ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರಗಳಾಗಿದ್ದಾವೆ. ಸತ್ಯವಾಗಿ ಕೃಷ್ಣನ ಉಯ್ಯಾಲೆ ಏನಿದೆ ಸ್ವರ್ಗದಲ್ಲಿ ಅವ್ರ ಜೊತೆಯಲ್ಲಿ ಇರುವಂಥದ್ದು. तो पढ़ाई पर है. ಇದೆಲ್ಲ ವಿದ್ಯೆ ಆಧಾರದ ಮೇಲೆ ಸಿಗುತ್ತೆ. जितना ಶ್ರೀಮತ್ पर चलेंगे उतना ऊंच पद पाएंगे. ಎಷ್ಟೆಷ್ಟು ಬಾಬಾ ಅವ್ರ ಡೈರೆಕ್ಷನ್ಸ್ ಮೇಲೆ ನಡೀತಾ ಇರ್ತೀರೋ ಅಷ್ಟು ಒಳ್ಳೆ ಪದವಿಗೆ ಹೋಗ್ತೀರಾ. ಶ್ರೀಮತ್ ಭಗವಾನ್ ಕಿ ಗಾಯಿ ಹುಯಿ ಹೈ, ಕೃಷ್ಣ ಕಿ ಶ್ರೀಮತ್ ನಹಿ ಕಹಿ. ಶ್ರೀಮತ ಅಂತ ಹೇಳ್ಬಿಟ್ಟು ಭಗವಂತಂದು ಗಾಯನ ಇದೆ, ಕೃಷ್ಣಂದಿಲ್ಲ. ಪರಂಪಿತ ಪರಮಾತ್ಮ ಭಿ ಶ್ರೀಮತ್ ಸೆ ಕೃಷ್ಣ ಕಿ ಆತ್ಮನೇ ಪದ ಪಾಯ. ಪರಂಪಿತ ಪರಮಾತ್ಮನ ಶ್ರೀಮತದ ಆಧಾರದ ಮೇಲೆ ಶ್ರೀಕೃಷ್ಣನ ಆತ್ಮನೂ ಕೂಡ ಈ ಪದವಿ ಪಡೀತು. ತುಮಾರಿ ಆತ್ಮ ಭಿ ದೇವತಾ ಧರ್ಮ ಮೇ ಥಿ ಅರ್ಥಾತ್ ಕೃಷ್ಣ ಕೆ ಘರಾನೆ ಮೇ ಥಿ. ನಿಮ್ಮ ಆತ್ಮನು ಕೂಡ ದೇವತಾ ಧರ್ಮದಲ್ಲಿತ್ತು, ಅರ್ಥಾತ್ ಕೃಷ್ಣನ ಒಂದು ಮನೆಯಲ್ಲಿತ್ತು. ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ. ರಾಧೆ ಕೃಷ್ಣ ಆಪಸ್ ಮೇ ಕ್ಯಾ ಲಗ್ತೆ ಹೈ ದೋನೋ ಹಿ ಅಲಗ್ ಅಲಗ್ ರಾಜಾಯಿಕೆ ಥೇ. ರಾಧಾಕೃಷ್ಣರು ಪರಸ್ಪರ ಏನಾಗಿದ್ರು? ಅವ್ರದ್ದು ಬೇರೆ ರಾಜ್ಯ, ಇವ್ರದ್ದು ಬೇರೆ ರಾಜ್ಯ. ಸ್ವಯಂವರ ಬಾದ್ ಲಕ್ಷ್ಮೀನಾರಾಯಣ್ ಬಂತೆ ಯಹ ಸಬ್ ಬಾತೆ ಬಾಬಾ ಹಿ ಆಕರ್ ಸಮಜಾತೆ. ಸ್ವಯಂವರ ಆದ ನಂತರ ಅವರಿಬ್ಬರು ಲಕ್ಷ್ಮೀನಾರಾಯಣರು ಅಂತ ಅನ್ಸ್ಕೊತಾರೆ. ಈ ಎಲ್ಲ ವಿಚಾರಗಳನ್ನು ತಂದೆ ಬಂದು ತಿಳಿಸ್ತಾರೆ. ಅಬ್ ತುಮ್ ಬಚ್ಚೆ ಪಡ್ತೆ ಹೋ ಸ್ವರ್ಗ ಕಾ ಪ್ರಿನ್ಸ್ ಪ್ರಿನ್ಸೇಜ್ ಬನ್ನೆ ಕೆ ಲಿಯೆ ಪ್ರಿನ್ಸ್ ಪ್ರಿನ್ಸೇಜ್ ಕಾ ಸಬ್ ಸ್ವಯಂವರ ಹೋತಾ ಹೈ. ಈಗ ನೀವು ಇಲ್ಲಿ ಓದ್ತಾ ಇರೋದು ಸ್ವರ್ಗದ ರಾಜಕುಮಾರ ರಾಜಕುಮಾರಿ ಆಗ್ಲಿಕ್ಕೋಸ್ಕರ. ಆನಂತರ ಸ್ವರ್ಗದಲ್ಲಿ ಹೋದ್ಮೇಲೆ ಹೆಸರು ಬದಲಾವಣೆ ಆಗುತ್ತೆ. तो बाप बच्चों को ऐसा देवता बनाते अगर बाबा के श्रीमत पर चलेंगे तो.
ಈಗ ಬಾಬಾ ಅವರು ಈ ರೀತಿ ಮಕ್ಕಳಿಗೆ ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಾಬಾ ಅವ್ರ ಡೈರೆಕ್ಷನ್ ಮೇಲೆ ನಡೆದ್ರೆ ತುಮ್ ತೋ ಹೋ ಮುಖ ವಂಶಾವಳಿ ವಾಹೆ ಕುಕ್ ವಂಶಾವಳಿ. ಸತ್ಯುಗದಲ್ಲಿರುವಂಥವ್ರು ನೀವು ಮುಖ ವಂಶಾವಳಿಗಳು, ನೀವೀಗ ಬ್ರಾಹ್ಮಣರು ಮುಖ ವಂಶಾವಳಿಗಳು, ಅವರು ಕುಕ್ ವಂಶಾವಳಿ. ಯಹ ಬ್ರಾಹ್ಮಣ ಲೋಗ್ ಹತಿಯಾಲ ಬಾಂತೆ ಕಾಮಚಿತಾ ಪರ್ ಬಿಠಾನೆ ಕಾ. ಅವರು ಮದುವೆಗಳು ಎಲ್ಲ ಮಾಡಿಸ್ತಾರೆ ವಿಕಾರಗಳಲ್ಲಿ ಕಳಿಸ್ಲಿಕ್ಕೆ. ಅಭಿ ತುಮ್ ಹೋ ಸಚ್ಚಿ ಸಚ್ಚಿ ಬ್ರಾಹ್ಮಣ ಬ್ರಾಹ್ಮಣಿಯ ಕಾಮಚಿತಾ ಸೆ ಉತಾರ್ ಜ್ಞಾನಚಿತಾ ಪರ್ ಬಿಠಾನೆ ಹಾತಿಯಲಿಯ ಬಾಂಧತೆ ಹೋ ಹತಿಯಲ ಬಾಂಧತೆ ಹೋ. ನೀವೀಗ ಸತ್ಯವಾದಂಥ ಬ್ರಾಹ್ಮಣ ಬ್ರಾಹ್ಮಣಿಯರು ಜ್ಞಾನಚಿತೆಯ ಮೇಲೆ ಕೂಡಿಸಿ ಅವರನ್ನು ನಿರ್ವಿಕಾರಿ ಮಾಡಿಸ್ತೀರಾ. ಎತ್ತೋ ಚುಡಾನ ಪಡೆ, ಅದನ್ನು ಬಿಡಿಸ್ಬೇಕು. ಯಹಾಕೆ ಬಚ್ಚೆ ತೋ ಲಡ್ತೆ ಜಗಡ್ತೆ ಪೈಸಾಕ ಈ ಸಾರಾ ಬರ್ಬಾದ್ ಕರ್ತೆ ಹೇ. ಇಲ್ಲಿ ಮಕ್ಕಳು ಜಗಳ ಗಲಾಟೆ ಮಾಡಿಕೊಂಡು ಹಣ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಆಜ್ಕಲ್ ದುನಿಯಾ ಮೇ ಬಹುತ್ ಗಂದೆ. ಇವತ್ತು ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದೆ, ತುಂಬ ಕೊಳಕಾಗಿ ಹೋಗ್ಬಿಟ್ಟಿದೆ. सबसे गंदी बीमारी बाइस्कोप है. अच्छे बच्चे भी बाइस्कोप में जाने से खराब हो पड़ते, इसलिए बीके को बाइस्कोप में जाना मना है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲಕ್ಕಿಂತಲೂ ಕೊಳಕು ಮಾಡುವಂಥದ್ದು ಪಿಕ್ಚರ್ ಆಗಿದೆ. ಪಿಕ್ಚರ್ನಲ್ಲಿ ಹೋದಾಗ ಮನುಷ್ಯ ಕೆಟ್ಟೋಗ್ತಾನೆ. ಅದರಿಂದ BK ಬೈಸ್ಕೋಪ್ನಲ್ಲಿ ಹೋಗೋದಕ್ಕೆ ಬಾಬಾ ಅವರು ಪರ್ಮಿಷನ್ ಕೊಟ್ಟಿಲ್ಲ, ಮನ ಮಾಡಿದ್ದಾರೆ. ಜೋ ಮಜಬೂತ್ ಹೈ ಉನ್ಕೋ ಬಾಬಾ ಕೇಳ್ತೆ ವಹಾ ತುಮ್ ಸರ್ವಿಸ್ ಕರೋ. ಯಾರು ಜ್ಞಾನದಲ್ಲಿ ಗಟ್ಟಿ ಇದ್ದಾರೆ ಅಲ್ಲಿ ಹೋಗಿ ನೀವು ಸೇವೆ ಮಾಡಿ ಅಂತಾರೆ. ಯಾರು ಕೇಳ್ತಾರೆ ಪಿಕ್ಚರ್ ಥಿಯೇಟ್ರ್ನಲ್ಲಿ? ಉನ್ಕೋ ಸಮಜಾವೋ ಅಥವಾ ಹದ್ಕ ಬೈಸ್ಕೋ. ಅವ್ರಿಗೂ ಹೋಗಿ ತಿಳಿಸಿ, ಪಿಕ್ಚರ್ ಆ್ಯಕ್ಟರು ಅವರೆಲ್ಲ ಇರ್ತಾರಲ್ಲ, ಇದು ಹದ್ದಿನ ಬೈಸ್ಕೋಪು. ಏಕ್ ಬೇಹದ್ ಕಾ ಬೈಸ್ಕೋಪ್ ಬಿ ಹೈ, ಬೇಹದ್ ಕಾ ಬೈಸ್ಕೋಪ್ ಸೆ ಹಿ ಯ ಹದ್ ಕಾ ಜೂಟೆ ಬೈಸ್ಕೋಪ್ ನಿಂತಿ. ಇದು ಬೇಹದ್ದಿನ ಪಿಕ್ಚರ್ ಆಗಿದೆ. ಬೇಹದ್ದಿನ ಪಿಕ್ಚರ್ಗಳನ್ನು ನೋಡಿ ಇದನ್ನು ಏನು ಮಾಡಿದ್ದಾರೆ, ಸಣ್ಣ ಪಿಕ್ಚರ್ಗಳು ಮಾಡಿದ್ದಾರೆ. ತುಮ್ ಅಭಿ ಬಚ್ಚೋ को बाबा ने समझाया मूल वतन जहाँ सभी ಆತ್ಮ ಇರತ್ತೆ. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಪರಂಧಾಮದಲ್ಲಿ ಮೂಲವತನದಲ್ಲಿ ಎಲ್ಲ ಆತ್ಮಗಳು ಇರ್ತಾರೆ. बीच में है सूक्ष्म वतन, ಮಧ್ಯದಲ್ಲಿದೆ ಸೂಕ್ಷ್ಮ ಲೋಕ. यह है साकार वतन, खेल सारा यहाँ चलता है. ಮಧ್ಯದಲ್ಲಿರೋದು ಸೂಕ್ಷ್ಮ ವತನ. ಇದೆಲ್ಲ ಆಟ ಅನ್ನೋದು ಸಾಕಾರ ವತನದಲ್ಲಿ ನಡೆಯುತ್ತೆ. ಯಾ ಚಕ್ರ ಫಿರ್ತಾ ಹಿ ರಹತಾ ಹೈ. ಈ ಸೃಷ್ಟಿ ಚಕ್ರ ಏನಾಗ್ತಾ ಇರುತ್ತೆ, ಸುತ್ತಾ ಇರುತ್ತೆ. ತುಮ್ ಬ್ರಾಹ್ಮಣ ಬಚ್ಚೋಂಕೋ ಸುದರ್ಶನ ಚಕ್ರಧಾರಿ ಬನನಾ ಹೈ. ತಾವು ಬ್ರಾಹ್ಮಣ ಮಕ್ಕಳು ಸುದರ್ಶನ ಚಕ್ರಧಾರಿಗಳಾಗಬೇಕು. ದೇವತಾ ಎತ್ಕೋ ನಹಿ ಪರಂತು ಬ್ರಾಹ್ಮಣೋಂಕೋ ಯಹ ಅಲಂಕಾರ ದೇತೆ ಹೈ ಕ್ಯೋಂಕಿ ಪುರುಷಾರ್ಥ. ಬಾಬಾ ಹೇಳ್ತಾರೆ, ದೇವತೆಗಳದು ಅಲಂಕಾರ ಇಲ್ಲ, ನೀವು ಬ್ರಾಹ್ಮಣರದು ಇದು ಅಲಂಕಾರ. ಈಗ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ, ಅದರಿಂದ ಅಲಂಕಾರನೆಲ್ಲ ದೇವತೆಗಳಿಗೆ ಕೊಡಲಾಗಿದೆ. ಆಜ್ ಅಚ್ಚೆ ಹೇ ಚಲ್ ರಹೆ ಕಲ್ ಗಿರ್ ಪಡ್ತಿ, ಇಸ್ಲಿಯೇ ದೇವತಾಂಕೋ ದೇ ದೇತೆ. ಇವತ್ತು ಚೆನ್ನಾಗಿ ಜ್ಞಾನದಲ್ಲಿ ನಡೀತಾ ಇರ್ತಾರೆ, ಕೆಲವರು ಜ್ಞಾನ ಬಿಟ್ಟು ಹೊರಟೋಗ್ತಾರಲ್ಲ, ಅದಕ್ಕೆ ದೇವತೆಗಳಿಗೆ ತೋರಿಸಲಾಗಿದೆ. ಕೃಷ್ಣ ಕೆ ಲಿಯೇ ದಿಖಾತೆ ಸುದರ್ಶನ ಚಕ್ರ ಸೆ ಆಕಾರ್ ಸುರ್ ಬಕಾಸುರ್ ಕೋ ಮಾರಾ. ಕೃಷ್ಣನಿಗೆ ತೋರಿಸಿದ್ದಾರೆ, ಚಕ್ರ ಬಿಟ್ಟು ಅಕಾಸುರ ಬಕಾಸುರನೆಲ್ಲ ಹಿಂಸೆ ಹೊಡೆದ್ರು ಅಂತ. ಅಬ್ ಉನ್ಕೋತೋ ಅಹಿಂಸಾ ಪರಮೋ ಧರ್ಮ ಕಹಾ ಜಾತೆ. ಕೃಷ್ಣನ್ಗೆ ಹೇಳಲಾಗತ್ತೆ ಅಹಿಂಸಾ ಪರಮೋ ಧರ್ಮ ಅಂತ. ಫಿರ್ ಹಿಂಸಾ ಕೈಸೆ ಕರೆಂಗೆ? ಶ್ರೀಕೃಷ್ಣ ಬಂದು ಹಿಂಸೆ ಎಲ್ಲಿ ಮಾಡ್ಲಿಕ್ಕಾಗುತ್ತೆ? ಎಸ್ ಸಬ್ ಭಕ್ತಿ ಮಾರ್ಗ ಸಾಮಗ್ರಿ. ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಏನೇನೋ ಬರೆದಿಟ್ಬಿಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಜಹಾ ಜಾವೋ ಶಿವ ಕಾ ಲಿಂಗ ಹಿ ಹೋಗಾ, ಸಿರ್ಫ್ ನಾಮ್ ಕಿತ್ತನೆ ಅಲಗ್ ಅಲಗ್ ರಕ್ದಿ. ಎಲ್ಲೋದ್ರೂ ನಿಮ್ಗೆ ಲಿಂಗ ನೋಡ್ಲಿಕ್ಕೆ ಸಿಗುತ್ತೆ. ಅನೇಕ ಹೆಸರುಗಳು ಇಟ್ಬಿಟ್ಟಿದ್ದಾರೆ. ಮಿಟ್ಟಿ ಕಿ ದೇವತಾಯಿ ಕಿತ್ನಿ ಬನಾತೆ, ಶೃಂಗಾರ ಕರ್ತೆ, ಹಜಾರೋ ರೂಪಾಯಿ ಖರ್ಚು ಕರ್ತೆ. ಮಣ್ಣಿಂದು ದೇವತೆಗಳ ವಿಗ್ರಹಗಳು ಮಾಡ್ತಾರೆ, ಶೃಂಗಾರ ಮಾಡ್ತಾರೆ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಉತ್ಪತ್ತಿ ಕಿ ಪೂಜಾ ಕರೆಂಗೆ, ಪಾಲನಾ ಕರೆಂಗೆ, ಫಿರ್ ಡುಬೋಯಿಂಗೆ. ಎಲ್ಲ ತಯಾರು ಮಾಡ್ತಾರೆ, ಅದನ್ನು ಪಾಲನೆ ಮಾಡ್ತಾರೆ, ಪೂಜೆಗಳು ಮಾಡ್ತಾರೆ, ಆಮೇಲೆ ಎತ್ಕೊಂಡೋಗಿ ನೀರಿನಲ್ಲೆಲ್ಲ ಬಿಟ್ಬಿಡ್ತಾರೆ. ಮಿಲಾತು ಕುಚ್ ಬಿ ನಹಿ, ಏನೇನು ಸಿಗೋದಿಲ್ಲ ಅಂತ ಬಾಬಾ ಸಮಜಾತೆ. ಸಬ್ ಪೈಸೆ ಬರ್ಬಾದ್ ಕರ್ನೆ ಕಿ ಭಕ್ತಿ ಹೇ. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡ್ತಾ ಇದ್ದಾರೆ, ಅದರಿಂದ ಏನಾಯಿತು, ಬರ್ಬಾದ್ ಆಗೋಯ್ತು, ಇದು ಭಕ್ತಿ ಆಯಿತು. ಬಾಬಾ ಆತೆ ಹೇ ಸಬ್ಕಿ ಚಡ್ತಿ ಕಲಾ ಹೋತಿ ಹೇ, ಸಬ್ಕೋ ಶಾಂತಿಧಾಮ್ ಸುಖಧಾಮ್ ಮೇಲೆ ಲೇ ಜಾತೆ. ಶಿವಬಾಬಾ ಬರ್ತಾರೆ, ಎಲ್ರಿಗೂ ಏರುವ ಕಲೆ ಆಗತ್ತೆ, ಎಲ್ಲರಿಗೂ ಶಾಂತಿಧಾಮ ಸುಖಧಾಮದಲ್ಲಿ ಬಾಬಾ ಕರ್ಕೊಂಡು ಹೋಗ್ತಾರೆ. ಪೈಸೆ ಬರ್ಬಾದ್ ಕರ್ನೆಕ್ಕೆ ಬಾತ್ ನಹಿ. ಇಲ್ಲಿ ದುಡ್ಡನ್ನು ವೇಸ್ಟ್ ಮಾಡೋವಂಥ ಪ್ರಶ್ನೆನೇ ಇಲ್ಲ.
सिर्फ भक्ति मार्ग में तुम पैसा बर्बाद करते करते ಇನ್ಸಾಲ್ವೆಂಟ್ ಬನ್ ಗಯೇ ಹೋ. ಈ ಭಕ್ತಿ ಮಾರ್ಗದಲ್ಲಿ ನೀವು ದುಡ್ಡನ್ನು ಖರ್ಚು ಮಾಡಿ 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 ಸಾಲಗಾರರಾಗಿ ಹೋಗ್ಬಿಟ್ರಿ. ಸಾಲ್ವೆಂಟ್ ಇನ್ಸಾಲ್ವೆಂಟ್ ಬನ್ನೆ ಕಾ ಖತಾ ಬಾಬ್ ಬೈಟ್ ಸಮಜಾತಿ. ಸಾಲಗಾರರು ಮತ್ತೆ ಸಾಲ ಇಲ್ಲದೆ ಇರೋವಂಥದ್ದು ಕಥೆಯನ್ನು ಬಾಬಾವ್ರು ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ತುಮ್ ಇನ್ ಲಕ್ಷ್ಮೀನಾರಾಯಣ ಕಿ ಡೈನಾಸ್ಟಿ ಕೇತೆ. ನೀವು ಕೂಡ ಈ ಲಕ್ಷ್ಮೀನಾರಾಯಣರದ್ದು ವಂಶಾವಳಿ ಆಗಿದ್ರಿ. अब तुमको ನರಸೇ ನಾರಾಯಣ ಬನ್ನೇಕಿ ಶಿಕ್ಷಾ ಬಾಬಾ ದೇತೆ. ಈಗ ನಿಮಗೆ ನರನಿಂದ ನಾರಾಯಣ ಆಗುವಂಥ ಶಿಕ್ಷಣವನ್ನು ತಂದೆ ಕೊಡ್ತಾರೆ. वे लोग तीसरी की कथा अमर कथा सुनाते. ಆ ಜನರು ತೀಜರಿ ಕತೆ ಅಮರ ಕಥೆಯನ್ನು ತಿಳಿಸ್ತಾರೆ. यह सब है झूठ, ಇದೆಲ್ಲ ಸುಳ್ಳು. तीसरी की कथा तो यह है जिसमें आत्मा का ज्ञान का तीसरा नेत्र खुलता. ಜ್ಞಾನದ ಮೂರನೇ ಕಣ್ಣಿನ ಕತೆ ಇದಾಗಿದೆ. ಇದರಿಂದ ಆತ್ಮಕ್ಕೆ ಜ್ಞಾನದ ಮೂರನೇ ಕಣ್ಣು ಸಿಗುತ್ತೆ. ಸಾರಾ ಚಕ್ರ ಬುದ್ಧಿ ಮೇ ಆ ಜಾತ. ಟೋಟಲ್ ಚಕ್ರ ಬುದ್ಧಿನಲ್ಲಿ ಬಂದ್ಬಿಡುತ್ತೆ. ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲ್ ರಹಾ. ಈಗ ನಿಮಗೆ ಜ್ಞಾನದ ಮೂರನೇ ಕಣ್ಣು ಸಿಗ್ತಾ ಇದೆ. ಅಮರ ಕಥಾ ಬಿ ಸುನ್ ರಹೇ ಹೋ. ಈಗ ನೀವು ಅಮರ ಕಥೆಯನ್ನು ಕೇಳ್ತಾ ಇದ್ದೀರಿ. ಅಮರ ಬಾಬಾ ತುಮಕೋ ಅಮರ ಕಥಾ ಸುನಾರಿ. ಅಮರ ತಂದೆ ಬಂದು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ? ಅಮರ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಅಮರಪುರಿ ಕಾ ಮಾಲಿಕ್ ಬನಾತಿ. ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ? ಅಮರ ಕಥೆಗೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಯಹಾ ತುಮ್ ಕಭಿ ಮೃತ್ಯು ಕೋ ನಹಿ ಪಾತೆ ಹೋ. ಅಲ್ಲಿ ನೀವು ಎಂದೂ ಕೂಡ ಮೃತ್ಯುವನ್ನು ಪಡೆಯೋದೇ ಇಲ್ಲ. ಯಹಾ ತೋ ಕಾಲ ಕಾ ಮನುಷ್ಯೋಂ ಕೋ ಕಿತ್ನಾ ಡರ್ ರಹತಾ ಹೈ. ಅಲ್ಲಿ ಬಾಬಾ ಹೇಳ್ತಾರೆ ಸಾವಿಂದು ಎಷ್ಟು ಭಯ ಇದೆ ಈ ಕಲಿಯುಗದಲ್ಲಿ. ವಹ ಡರ್ನೆ ಕಿ ರೋನೆ ಕಿ ಬಾತ್ ನಹಿ, ಖುಷಿ ಸೆ ಪುರಾನಾ ಶರೀರ್ ಚೋಡ್ ನಯಾ ಲೇತೆ. ಖುಷಿ ಖುಷಿಯಿಂದ ಹಳೆ ದೇಹ ಬಿಟ್ಟು ಹೊಸ ದೇಹಕ್ಕೆ ಹೋಗ್ತಾರೆ. ಯಹ ಕಿತ್ನಿ ಮನುಷ್ಯ ರೋತೆ ಹೇ ಯಹ ಹಿ ರೋನೆ ಕಿ ದುನಿಯಾ. ಈ ಒಂದು ಕಲಿಯುಗದಲ್ಲಿ ಜನರು ಎಷ್ಟೊಂದು ಅಳ್ತಾ ಇರ್ತಾರೆ. ಇದು ಕಲಿಯುಗನೇ ಅಳುವ ಪ್ರಪಂಚ. ಬಾಬಾ ಕೇತೆ ಯಹ ತೋ ಬನಾ ಬನಾಯ ಡ್ರಾಮಾ, ಹರ್ ಏಕ್ ಅಪ್ನಾ ಅಪ್ನಾ ಪಾರ್ಟ್ ಬಜಾತೆ ರಾತೆ. ಇದು ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ ಆಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಪಾತ್ರನ ಅಭಿನಯಿಸ್ತಾ ಇರ್ತಾರೆ. ಯಾ ದೇವತಾಯೇ ಮೋಹಜಿತೈನ. यहाँ तो दुनिया में अनेक गुरु है जिनका अनेक मतें मिलती. ಈ ಪ್ರಪಂಚದಲ್ಲಿ ಅನೇಕ ಗುರುಗಳಿದ್ದಾರೆ. ಇಲ್ಲಿ ಅನೇಕ ಮತಗಳು ಇದ್ದಾವೆ. ಎಲ್ಲರದ್ದು ಅವ್ರವ್ರದೇ ಮತ ಇದೆ. ಏಕ ಸಂತೋಷಿ ದೇವಿ भी है जिनकी पूजा होती. ಸಂತೋಷಿ ಮಾತಾದು ಕೂಡ ಪೂಜೆ ಆಗುತ್ತೆ. अब संतोषी देवी या तो सतयुग में हो सकती है, यहाँ तो कैसे हो सकती. ಸಂತೋಷಿ ಮಾತಾ ಆಗ್ಬೋದು, ಸಂತೋಷಿ ದೇವಿ ಆಗ್ಬೋದು, ಸತ್ಯುಗದಲ್ಲಿ ಇರ್ತಾರೆ. ಇಲ್ಲಿ ಹೆಂಗಿರ್ಲಿಕ್ಕಾಗತ್ತೆ? ಯಹಾತು ಕುಚ್ ನಾ ಕುಚ್ ಆಶಾ ರಹತೆ. ಇಲ್ಲಂತೂ ಒಂದಲ್ಲ ಒಂದೇನಿರುತ್ತೆ, ಆಸೆ ಇರುತ್ತೆ. ಕೊಯ್ ಆಶಾ नहीं. ಸತ್ಯುಗದಲ್ಲಿ ಯಾವುದೇ ಆಸೆ ಅನ್ನೋದೇ ಇರೋದಿಲ್ಲ. ಬಾಬಾ ಸಬ್ಕೋ ಸಂತುಷ್ಟ ಕರ್ ದೇತೆ ಯಾ ಪದ್ಮಾ ಪದ್ಮಪತಿ ಬನ್ ಜಾತೆ ಹೋ. ತಂದೆ ಬಂದು ಎಲ್ಲರಿಗೂ ಸಂತುಷ್ಟರನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಅಪ್ರಾಪ್ತಿ ಅನ್ನೋದೇ ವಸ್ತು ಇರೋದಿಲ್ಲ. ಪ್ರಾಪ್ತಿ ಪಡ್ಕೊಳ್ಳಬೇಕು ಅನ್ನೋವಂಥ ಚಿಂತೆನೂ ಅಲ್ಲಿರೋದಿಲ್ಲ ಅಂತ. ಬಾಬಾ ಕೇತೆ ಸರ್ವಕ ಸದ್ಗತಿ ದಾತ ಮೈ ಹಿ. ಶಿವಬಾಬಾ ಹೇಳ್ತಾರೆ ಎಲ್ಲರಿಗೂ ಸದ್ಗತಿ ಕೊಡೋವಂಥವನು ನಾನೇ ಆಗಿದ್ದೇನೆ. ತುಮ್ ಬಚ್ಚೋಂ ಕೋ 21 ಜನ್ಮೋಂ ಕೆ ಲಿಯೆ ಖುಷಿ ಸೆ ಖುಷಿ ದೇತೆ ಹೈ. 21 ಜನ್ಮಗಳಿಗೆ ನಿಮ್ಗೆ ಖುಷಿನೇ ಕೊಡ್ತೀನಿ. ಐಸಾ ಬಾಬಾಕೋ ಯಾದ್ ಭೀ ಕರ್ನಾ ಚಾಹಿಯೆ. ಇಷ್ಟು ಒಳ್ಳೆ ಖುಷಿ ಕೊಡೋ ತಂದೆಯನ್ನು ನೀವು ಚೆನ್ನಾಗಿ ಪ್ರೀತಿಯಿಂದ ನೆನಪು ಮಾಡ್ರಿ. ಯಾದ ಸೆ ಹಿ ತುಮಾರ ಪಾಪ ಬಸಮ್ ಹೋಂಗೆ ಅವ್ರು ತುಮ್ ಸತೋ ಪ್ರಧಾನ್ ಬನ್ ಜಾಯೆಂಗೆ. ನೆನಪು ಮಾಡಿ ಮಾಡಿ ನೀವು ಆತ್ಮ ಪವಿತ್ರ ಆಗ್ಬಿಡ್ತೀರಾ, ಶುದ್ಧಿ ಆಗ್ಬಿಡ್ತೀರಾ. ಇವೆಲ್ಲ ತಿಳ್ಕೊಳ್ತಕ್ಕಂಥ ಮಾತುಗಳು. ಜಿತನಾ ಅವರೋಂಕೋ ಜಾಸ್ತಿ ಸಮಜಾಯಂಗೆ ಉತನಾ ಪ್ರಜಾ ಬಂತಿ ಜಾಯಂಗೆ. ಎಷ್ಟು ನೀವು ಅನೇಕರಿಗೆ ತಿಳಿಸ್ತಾ ಹೋಗ್ತೀರಾ ಅಷ್ಟು ಪ್ರಜೆಗಳು ತಯಾರಾಗ್ತಾ ಹೋಗ್ತಾರೆ. ಊಂಚ್ ಪದ ಪಾಯಂಗೆ ಯಾ ಕೋಯಿ ಸಾಧುವಾದಿ ಕಿ ಕಥಾ ನಹಿ. ಉನ್ನತವಾದಂಥ ಪದವಿಗೆ ಹೋಗ್ತೀರಾ. ಇಲ್ಲಿ ಯಾವುದೇ ಸಾಧುಗಳು ಇಂಥವ್ರು ಯಾರು ಇಲ್ಲ. ಭಗವಾನ್ ಬೈಟ್ ಇಸ್ಕೆ ಮುಖದ್ವಾರ ಸಮಜಾ. ಭಗವಂತನೇ ಕೂತ್ಕೊಂಡು ಬ್ರಹ್ಮಬಾಬಾ ಅವ್ರ ಬಾಯಿಂದ ಇಷ್ಟೆಲ್ಲ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಅಭಿ ತುಮ್ ಸಂತುಷ್ಟ ದೇವಿ ದೇವತಾ ಬನ್ ರಹೇ ಹೋ. ಈಗ ನೀವು ಸಂತುಷ್ಟವಾಗಿರ್ತಕ್ಕಂಥ ದೇವಿ ದೇವತೆಗಳು ಆಗ್ತಾ ಇದ್ದೀರಾ. अभी तुमको व्रत भी रखना चाहिए सदैव पवित्र रहने का, क्योंकि पावन दुनिया में जाना है, पतित नहीं बनना. ಈಗ ನೀವು ವ್ರತ ಇಟ್ಕೋಬೇಕಾಗಿದೆ, ಸದಾ ಪವಿತ್ರವಾಗಿರುವಂಥ ವ್ರತ. ಏಕೆಂದರೆ ಪವಿತ್ರವಾಗಿ ಹೋಗಬೇಕು ಪವಿತ್ರ ಪ್ರಪಂಚದಲ್ಲಿ, ಪತಿತರಾಗಬೇಡಿ. बाबा ने यह व्रत सिखाया है मनुष्यों ने, फिर अनेक प्रकार का व्रत बनाए. ಶಿವ ಬಾಬಾ ಬಂದು ವ್ರತನ ಕಲಿಸಿದ್ದಾರೆ ಪವಿತ್ರರಾಗಿ ಯೋಗಿಗಳಾಗಿ ಅನ್ನೋದು.
ಭಕ್ತಿ ಮಾರ್ಗದಲ್ಲಿ ಅನೇಕ ಒಂದು ವ್ರತಗಳನ್ನು ಮಾಡ್ತಾ ಇರ್ತಾರೆ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। मीम सारांश, एक बाप की मत पर चल सदा संतुष्टದ ಸಂತೋಷಿ ದೇವಿ ಬನ್ನ। ಒಬ್ಬ ತಂದೆಯ ಮತದಂತೆ ನಡೆದು ಸದಾ ಸಂತುಷ್ಟರಾಗಿದ್ದು ಸಂತೋಷಿ ದೇವಿ ಆಗಬೇಕು। यहाँ कोई भी आशा नहीं रख, ಇಲ್ಲಿ ಯಾವುದೇ ಇಚ್ಛೆಗಳನ್ನು ಇಟ್ಕೋಬೇಡ್ರಿ। ಬಾಬಾ ಸೆ ಸರ್ವ ಪ್ರಾಪ್ತಿಯ ಕರ್ ಪದ್ಮಾಪದಂಪತಿ ಬನ್ನ। ಬಾಬಾ ಅವರಿಂದ ಎಲ್ಲ ಪ್ರಕಾರದ ಪ್ರಾಪ್ತಿಗಳನ್ನು ಮಾಡಿಕೊಂಡು ಪದ್ಮಾಪತಿಗಳಾಗಿ। सबसे गंदा बनाने वाला है बाइस्कोप सिनेमा, तुम्हें बाइस्कोप देखने की मना है। ಎಲ್ಲಕ್ಕಿಂತಲೂ ಕೊಳಕು ಮಾಡೋವಂಥ ಒಂದು ಯಾವುದಪ್ಪ ಹ್ಯಾಬಿಟ್ ಅಂದರೆ ಪಿಕ್ಚರ್ ನೋಡೋದು। ಅದರಿಂದ ನೀವು ಪಿಕ್ಚರ್ ನೋಡೋದನ್ನು ಬಿಡಿ। तुम बहुत दूर हो तो हद और बेहद का बाइस्कोप का राज समझ दूसरों को भी समझाओ। ನೀವು ಗಟ್ಟಿಗಿರಿದ್ದೀರಾ ಜ್ಞಾನದಲ್ಲಿ, ಹದ್ದು ಮತ್ತು ಬೇಹದ್ದಿನ ಬೈಸ್ಕೋಪ್ನ ರಹಸ್ಯಗಳನ್ನು ತಿಳಿಸಿ ಬೇರೆಯವ್ರಿಗೂ ಕೂಡ ತಿಳಿಸಿ। ಸರ್ವಿಸ್ ಕರೋ वरदान, फुल स्टॉप की स्टेज द्वारा प्रकृति की हलचल को स्टॉप करने वाले प्रकृति पति भव। ಫುಲ್ ಸ್ಟಾಪ್ ಸ್ಟೇಜ್ ಮುಖಾಂತರ ಪ್ರಕೃತಿಯ ಹಲ್ಚಲನ್ನು ಸ್ಟಾಪ್ ಮಾಡುವಂಥವ್ರು ಪ್ರಕೃತಿ ಪತಿಗಳು ಆಗಿರಿ। ವರ್ತಮಾನ ಸಮಯ ಹಲ್ಚಲ್ ಬಡ್ನೆ ಕಾ ಸಮಯ ಹೈ। ಇವತ್ತಿನ ಸಮಯ ಏನಿದೆ ಹಲ್ಚಲ್ ಹೆಚ್ಚುತ್ತಾ ಇರತಕ್ಕಂಥ ಸಮಯ। ಫೈನಲ್ ಪೇಪರ್ ಮೇ ಏಕ್ तरफ ಪ್ರಕೃತಿ ಕಾ ದೂಸರಾ तरफ ಪಾಂಚ್ ವಿಕಾರೋं का ವಿಕರಾಳ ರೂಪ ಹೋಗ। ಲಾಸ್ಟ್ ಪೇಪರ್ನಲ್ಲಿ ಒಂದು ಕಡೆ ಪ್ರಕೃತಿದು ವಿಕರಾಳ ರೂಪ ಇರುತ್ತೆ, ಇನ್ನೊಂದು ಕಡೆ पंचविकारಗಳು विकराल रूपವನ್ನು ತಾಳ್ತವೆ। तमोगुणी आत्माओं का वार और पुराने संस्कार सब लास्ट समय पर अपना चांस लेंगे। ಲಾಸ್ಟ್ಗೆ ಫೈನಲ್ ಪೇಪರ್ನಲ್ಲಿ ಒಂದು ಕಡೆ ಪ್ರಕೃತಿ ಇರುತ್ತೆ, ಇನ್ನೊಂದು ಕಡೆ ಪಂಚವಿಕಾರಗಳಿರುತ್ತೆ, ತಮೋಗುಣಿ ಆತ್ಮಗಳ ಯುದ್ಧನೂ ಇರುತ್ತೆ, ಹಳೆ ಸಂಸ್ಕಾರಗಳಿರ್ತವೆ। ಇವೆಲ್ಲ ಕೊನೆ ಸಮಯದಲ್ಲಿ ತನ್ನ ಒಂದು ಚಾನ್ಸ್ ತಗೊಳ್ತವೆ। ಐಸೆ ಸಮಯ पर समेटने की शक्ति द्वारा अभी अभी साकारी अभी अभी आकारी और अभी अभी निराकारी ಸ್ಥಿತಿ में स्थित होने का अभ्यास चाहिए। ಈ ರೀತಿ ಸಮಯದಲ್ಲಿ ಅಳವಡಿಸ್ಕೊಳ್ಳುವಂಥ ಶಕ್ತಿಯಿಂದ ಈಗೀಗ ಸಾಕಾರಿಯಾಗಿ ಈಗೀಗ ಆಕಾರಿಯಾಗಿ ಈಗೀಗ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗುವಂಥ ಪ್ರಾಕ್ಟೀಸ್ ಮಾಡಿ। देखते हुए ना देखो, सुनते हुए ना सुनो। जब ऐसी फुल स्टॉप की स्टेज हो तब प्रकृति पति बन प्रकृति की हलचल में स्टॉप कर सकेंगे। ಯಾವಾಗ ಈ ರೀತಿ ನೋಡ್ತಾ ಇದ್ರು ನೋಡದೇ ಇದ್ದಂಗೆ ಈ ಸ್ಥಿತಿ ಬರುತ್ತೆ, ಕೇಳ್ತಾ ಇದ್ರು ಕೇಳದೇ ಇದ್ದಂಗೆ ಸ್ಥಿತಿ ಬರುತ್ತೆ। ಆಗ ಫುಲ್ ಸ್ಟಾಪ್ನ ಸ್ಥಿತಿಯಲ್ಲಿ ನೀವು ಪ್ರಕೃತಿ ಪತಿಗಳಾಗಿ ಪ್ರಕೃತಿಯನ್ನು ಕೂಡ ಹಲ್ಚಲನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ। ಸ್ಲೋಗನ್, ನಿರ್ವಿಘ್ನ ರಾಜ್ಯ ಅಧಿಕಾರಿ बनने के लिए ನಿರ್ವಿಘ್ನ ಸೇವಾದಾರಿ ಬನ್। ನಿರ್ವಿಘ್ನ ರಾಜ್ಯದ ಅಧಿಕಾರಿಗಳಾಗಲಿಕ್ಕೋಸ್ಕರ ನಿರ್ವಿಘ್ನ ಸೇವಾದಾರಿಗಳು ಆಗಿರಿ। ಓಂ ಶಾಂತಿ।